ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮಸಾಲೆ ವಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕಡಲೆಬೇಳೆನ ಒಂದು 3 ಅವರು ನೆನೆ ಇಟ್ಟು ಇವಾಗ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ಪದಾರ್ಥಗಳು ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸಬಾಕ್ಸಿ ಸೊಪ್ಪು ಬೇಕು. ನಾವು ಮೊದಲಿಗೆ ಅಂದರೆ ನಾವು ಪೇಸ್ಟ್ ಸಪ್ರೇಟ್ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು. ನಾನು ಆ ರೀತಿ ಮಾಡಲ್ಲ, ಈ ರೀತಿಯೇ ಮಾಡೋದು. ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ, ಅಂದರೆ ನಮಗೆ ನಾವು ಎಷ್ಟು ಕಡಲೆಬೇಳೆ ತೊಗೊಂಡಿರ್ತೀವೋ ಆ ಕ್ವಾಂಟಿಟಿಗೆ ನಮಗೆ ಖಾರ ಕರೆಕ್ಟಾಗಿ ಬರೋಂಗೆ ನಾವು ಹಾಕ್ಕೋಬೇಕಾಗುತ್ತೆ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬೇಕು ಅಂದವ್ರು ಜಾಸ್ತಿ ಹಾಕ್ಕೋಬೋದು. ಇವಾಗ ಒಂದು ಜಾರ್ಗೆ ಅಷ್ಟನ್ನು ಹಾಕ್ಕೊಂಡು ಒಂದು ಹಿಡಿಯುವಷ್ಟು ಕಡಲೆಬೇಳೆನ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಏಕೆಂದರೆ ಸ್ವಲ್ಪನೇ ಇರೋದ್ರಿಂದ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ನೀಟಾಗಿ ನುಣ್ಣಗಾಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋತೀನಿ, ಅಷ್ಟು ಮಾತ್ರನ. ಮತ್ತು ಇವಾಗ ಅದೇ ಜಾರ್ಗೆ ನಾನು ಮಿಕ್ಕಿರೋ ಅಂಥ ಕಡಲೆಬೇಳೆಗಳ್ನ ಹಾಕ್ಕೊಂಡು ಸ್ವಲ್ಪ, ಅಂದರೆ ಫುಲ್ಲು ನುಣ್ಣಗೂ ಮಾಡಬಾರ್ದು, ಫುಲ್ ಕಾಳಿರೋ ರೀತಿಯೂ ಮಾಡಬಾರ್ದು. ಒಂದು ಅರ್ಧ ಆಗಿರಬೇಕಷ್ಟೇ. ಆ ರೀತಿ ಅದನ್ನು ಪುಡಿ ಮಾಡ್ಕೋಬೇಕು. ಅಂದರೆ ನಾವು ಈ ರೀತಿ ಮಾಡಿಕೊಂಡ್ರೆ ವಡೆ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಚಕ್ಕೆ ಲವಂಗ ಪುಡಿ, ಅಂದರೆ ಅದು ಹಾಕಿದ್ರೇ ಮಸಾಲೆ ವಡೆ ಟೇಸ್ಟ್ ಬರೋದು. ಇವಾಗ ಸಬಾಕ್ಸಿ ಸೊಪ್ಪು, ಅಂದರೆ ಈ ವಡೆಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡೋದೇ ಸಬಾಕ್ಸಿ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನೂ ಅಷ್ಟೇ ನೋಡಿಕೊಂಡು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೂ ಬಟ್ ಒಂಥರ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ವಡೆ. ನಾವು ಕರೆಕ್ಟಾಗಿ ಒಂದು ವಡೆ ಮಾಡೋಕ್ಕೆ ತಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು. ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಮತ್ತು ಅತಿ ಕಡಿಮೆ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮಲ್ಲಿ ಹಾಕ್ಕೋಬೇಕಾಗುತ್ತೆ. ಇವಾಗ ಅಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಏಕೆಂದರೆ ನಾವು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ, ಹಾಗಾಗಿ. ಇವಾಗ ಕಲಸಿಟ್ಕೊಂಡು ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಕರಿಯೋದಕ್ಕೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಎಣ್ಣೆ ಕಾಯ್ದಿದೆ. ನಾನು ಒಂದೊಂದೇ ವಡೆ ಹಾಕ್ಕೋತೀನಿ. ಅಂದರೆ ನಾವು ವಡೆನ ಕೈಲಿ ತಟ್ಟೋದಕ್ಕಿಂತ ನೋಡಿ ಈ ರೀತಿ ಉಂಡೆನ ಮಾಡಿಬಿಟ್ಟು ಅಂಗೈಯಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು. ಅಂದರೆ ನಾವು ರೋಡ್ ಬದಿ ಮಾಡ್ತಾರೆ ನೋಡಿ, ಅವರು ಇದೇ ರೀತಿಯೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ತಟ್ಬಿಟ್ರೆ ಬೆರಳಚ್ಚೆಲ್ಲ ಹಾಗೆ ಇರುತ್ತೆ ಮತ್ತು ಅಗಲ ಬರುತ್ತೆ ಅಂತ ಈ ರೀತಿ ವಡೆ ಮಾಡಿದ್ರೇ ಟೇಸ್ಟು ಚೆನ್ನಾಗಿ ಬರೋದು. ತಿನ್ನೋದಕ್ಕೂ ಅಷ್ಟೇ ಸಖತ್ತು ಚೆನ್ನಾಗಿರುತ್ತೆ. ಅಂದರೆ ನೀವು ಮೀಡಿಯಮ್ ಉಂಡೆಗಳು ಮಾಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಅಂದರೆ ಜಾಸ್ತಿ ನೀವು ಇನ್ನೂ ದೊಡ್ಡದು ಬೇಕು ಅಂದರೆ ಸ್ವಲ್ಪ ದೊಡ್ಡ ಗಾತ್ರದ ಉಂಡೆ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ಅಂದರೆ ನಾವು ವಡೆನ ಬಾಣಲಿಗೆ ಹಾಕಿದ ತಕ್ಷಣವೇ ನಾವು ತೆಗಿಬಾರ್ದು ಮತ್ತು ಕೈ ಆಡಬಾರ್ದು. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಏಕೆಂದರೆ ಸ್ವಲ್ಪ ದಪ್ಪ ಇರುತ್ತೆ ನೋಡಿ, ಸುಮ್ಮನೆ ಪ್ರೆಸ್ ಮಾಡಿ ಹಾಕಿರ್ತೀವಲ್ವ, ಹಾಗಾಗಿ ಎಣ್ಣೆನೂ ಅಷ್ಟೇ ತುಂಬಾ ಕಾಯ್ದಿರಬಾರ್ದು. ಒಂದು ಮೀಡಿಯಮಲ್ಲಿ ಕಾಯ್ದಿರಬೇಕು. ಏಕೆಂದರೆ ನಾವು ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ, ಮೇಲ್ಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ, ಒಳಗಡೆ ಫ್ರೈ ಆಗಿರಲ್ಲ. ಅದಕ್ಕೋಸ್ಕರ ನಾವು ಒಂದು ಮೀಡಿಯಮ್ ಎಣ್ಣೆ ಕಾಯ್ದಿರಬೇಕು. ಆವಾಗ ನಾವು ಈ ರೀತಿ ಮಗ್ಚಾಕ್ತಾ ಬೇಯಿಸ್ಬೇಕು. ನೋಡಿ ಈ ರೀತಿ ಎಲ್ಲವನ್ನೂ ಅಷ್ಟೇ ಉಲ್ಟಾ ಮಾಡಬೇಕು. ನಾವು ಫಸ್ಟಿಗೆ ನಾವೇ ಉಂಡೆಗಳ್ನ ಹಾಕಿ ಪ್ರೆಸ್ ಮಾಡಿ ಹಾಕಿರ್ತೀವಿ ನೋಡಿ, ಆವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾವು ಈ ರೀತಿ ಮಗ್ಚಾಕಬೇಕು. ಆವಾಗಲೇ ಅದು ಹದವಾಗಿ ಕರೆಕ್ಟಾಗಿ ಬೇಯುತ್ತೆ. ಇಲ್ಲಾಂದರೆ ಒಂದು ಬೆಂದಿರುತ್ತೆ, ಒಂದು ಬೆಂದಿರಲ್ಲ. ನಾವು ಅದಕ್ಕೆ ಸುಮ್ಮನೆ ಹಂಗೆ ಕೈ ಆಡಿಬಿಟ್ರೆ ಅದೇ ರೀತಿ ಆಗೋಗುತ್ತೆ. ಇವಾಗ ನೋಡಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಆಗೋಯಿತು. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಿ, ಮತ್ತು ಇದಕ್ಕೆ ಚಕ್ಕೆ ಲವಂಗ ಪುಡಿ ಹಾಕಿರ್ತೀವಿ ನೋಡಿ, ಮಸಾಲೆ ಅಷ್ಟು ಫ್ಲೇವರ್ ಕೊಡುತ್ತೆ. ಅದಿಲ್ದಲೇ ಮಾಡಿದ್ರೆ ನಿಜ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ.
ಈ ರೀತಿ ಮಾಡಿ ಸಂಜೆ ಟೈಮು ಸ್ನ್ಯಾಕ್ಸ್ ಸಾರಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೇಜಾರಾಗ್ತಾ ಇರುತ್ತೆ ನೋಡಿ, ಆ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿ ವಡೆ ಮಾಡಿಕೊಂಡು ಕಾಫಿ ಜೊತೆ ಸಂಜೆ ಟೈಮು ಸ್ನ್ಯಾಕ್ಸ್ ಥರ ತಿನ್ಬೋದು. ನೋಡಿ ವಡೆ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನೋಡಿ ಇದನ್ನು ನಿಮಗೆ ಒಳಗಡೆ ಬೆಂದಿಲ್ವೇನೋ ಅಂತ ನಿಮ್ಗೆ ಅನ್ನಿಸ್ಬೋದು. ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿ ಬೆಂದಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಮೇಲ್ಗಡೆ ಇದೆ. ಅಂದರೆ ನೀವು ಇದನ್ನು ಹಬೆಯಲ್ಲೂ ಸತ ಮಾಡ್ಕೋಬೋದು. ಅಂದರೆ ಮಾಮೂಲಿ ಈಗ ಏನು ರೆಡಿ ಮಾಡ್ಕೊಂಡ್ವೋ ಹಾಗೆಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ತಪ್ಪಲೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು ಹಬೆಯಲ್ಲಿ. ಅದೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬೇಡ ನಮಗೆ ಎಣ್ಣೆಲಿ ಬೇಕು ಅಂದರೆ ಈ ರೀತಿ ಡ್ರೈ ಆಗಿ ಮಾಡ್ಕೋಬೋದು ಸ್ನ್ಯಾಕ್ಸ್ ಥರ. ಹೀಗೆ ಚೆನ್ನಾಗಿರುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.